ವಸಿಷ್ಠ ಮಹರ್ಷಿಯು ಕಾರ್ತಿಕ ಮಾಸದ ಮಹಿಮೆಗಳನ್ನು ಹೇಳುತ್ತಾ ಬಂದದ್ದನ್ನು ಶ್ರದ್ಧೆಯಿಂದ ಆಲಿಸಿದ ಜನಕ ಮಹಾರಾಜನು, ಮುನೀಂದ್ರ, ತಾವು ಇದುವರೆಗೂ ಹೇಳಿದ ಕಾರ್ತಿಕ ಮಹಾತ್ಮೆಯನ್ನು, ಅದರ ಫಲಗಳನ್ನು ಕೇಳಿ ನಾನು ಧನ್ಯನಾದೆನು. ಬ್ರಾಹ್ಮಣರಿಗೆ ವಸ್ತ್ರದಾನ, ಭೋಜನ ನೀಡುವ ಬಗ್ಗೆಯೂ ಹೇಳಿರಿ. ಹಾಗೆಯೇ ಶಂಕರನಾರಾಯಣರ ದೇವಾಲಯಗಳಲ್ಲಿ ಕಾರ್ತಿಕ ಪುರಾಣ ಪಠಿಸುವುದರಿಂದ ಹಾಗೂ ಕೇಳುವುದರಿಂದಲೂ, ಅರಣ್ಯದಲ್ಲಿ ವನಭೋಜನ ನೀಡುವುದರಿಂದಲೂ, ನೆಲ್ಲಿಕಾಯಿ ವೃಕ್ಷದ ಕೆಳಗೆ ಆಚರಿಸುವ ಜಪ ತಪಾದಿ ಪೂಜೆಗಳಿಂದಲೂ ಎಲ್ಲ ಪಾಪಗಳು ನಾಶವಾಗಿ ಹೆಚ್ಚು ಶುಭಫಲಗಳು ಉಂಟಾಗುತ್ತವೆ ಎಂದು ಹೇಳಿದಿರಿ. ಆದರೂ ನನಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವ ಅಪೇಕ್ಷೆ ಉಂಟಾಗಿದೆ. ಸ್ನಾನ, ದಾನ, ಜಪ, ದೀಪಾರಾಧನೆ, ದೀಪದಾನ ಇವುಗಳ ವಿಷಯ ಬಂದಾಗ ಧರ್ಮಸೂಕ್ಷ್ಮಗಳು ಯಾವ ವಿಚಾರವನ್ನು ಹೇಳುತ್ತವೆ? ಕೆಟ್ಟ ಕೆಲಸ ಮಾಡುವವರು ಎಂತಹ ಹೀನಾಯ ಕಾರ್ಯ ಮಾಡಲು ಹಿಂಜರಿಯುವುದಿಲ್ಲ. ಹಾಗೂ ಅಂಥವರು ವರ್ಣಸಂಕರ ಹೊಂದುವವರು. ಅಂಥವರು ಕಾರ್ತಿಕ ವ್ರತಾದಿಗಳನ್ನು ಆಚರಿಸಿ ತಮ್ಮ ಘೋರ ಕೃತ್ಯಗಳಿಂದ ಉಂಟಾದ ಪಾಪಗಳಿಂದ ಮುಕ್ತರಾಗುವವರೇ? ಪಾಪಗಳನ್ನು ಮಾಡಿದವನು ಒಂದು ಪುಣ್ಯ ಕಾರ್ಯ ಮಾಡಿ ಇಹಲೋಕದಲ್ಲಿ ಸುಖಿಸಲು ಸಾಧ್ಯವೇ? ಪಾಪಾತ್ಮರಾದವರು ದೀಪವನ್ನು ಕೈಯಿಂದ ಇಡಲು ಯತ್ನಿಸಬಹುದೇ? ಹಾಗೂ ಅದರಿಂದ ಅಘನಾಶ ಹೊಂದುವರೇ? ನನಗೆ ಇವೆಲ್ಲವೂ ಸಂದೇಹಕ್ಕೆ ಈಡು ಮಾಡಿಕೊಟ್ಟಿದೆ ಮುನಿಗಳೇ. ಜೀವನ ಪೂರ್ತಿ ಪಾಪಿಯಾಗಿಯೇ ಬದುಕಿದವನು ಜನ್ಮದ ಕೊನೆಯಲ್ಲಿ ಒಂದೇ ಒಂದು ಪುಣ್ಯ ಕಾರ್ಯ ಮಾಡಿದ ತಕ್ಷಣ ವೈಕುಂಠವನ್ನು ಸೇರುವವನೇ? ತಿಳಿಸಿರಿ. ನಾನು ದ್ವಾದಶ ಮಾಸಗಳಲ್ಲಿ ಮಾಘ, ವೈಶಾಖ ಹಾಗೂ ಕಾರ್ತಿಕ ಮಾಸಗಳು ಶ್ರೇಷ್ಠ ಆದುದು ಎಂದು, ಈ ಮಾಸಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಆದರೂ ಪುಣ್ಯ ಕಾರ್ಯವನ್ನು ಆಚರಿಸಿದರೆ ಪಾಪಗಳು ನಾಶ ಹೊಂದುತ್ತದೆ ಎಂಬುದನ್ನು ನಮ್ಮ ಗುರುಗಳಿಂದ ಕೇಳಿ ತಿಳಿದಿದ್ದೆ. ಆದರೆ ಪಾತ್ರ ಇವುಗಳನ್ನು ಅರಿತು ಪಾಪಗಳು ನಿವಾರಣೆಯಾಗುವವೇ? ಈ ಪಾಪಗಳನ್ನು ನಾಶಪಡಿಸುವ ದೇಶ, ಕಾಲ, ಪಾತ್ರ ಇವುಗಳಲ್ಲಿ ಯಾವುದು ಎಂಬುದನ್ನು ತಿಳಿಸಿರಿ. ಪಾಪಗಳನ್ನೇ ಮಾಡುತ್ತಾ ಕಡೆಯಲ್ಲಿ ಒಂದೇ ಒಂದು ಪುಣ್ಯ ಕಾರ್ಯ ಮಾಡಿದರಾಯಿತು ಎಂಬ ಭಾವನೆ ತಳೆದರೆ ಸರಿಯೇ? ಇಂತಹ ಸಂದೇಹಗಳಿಗೆ ದಯಮಾಡಿ ಉತ್ತರ ನೀಡಿರಿ ಎಂದು ಜನಕ ಮಹಾರಾಜನು ವಸಿಷ್ಠ ಮುನಿಯನ್ನು ವಿನಮ್ರತೆಯಿಂದ ಬೇಡಿಕೊಂಡರು. ಜನಕ ಮಹಾರಾಜನ ಸಂದೇಹಗಳನ್ನು ಗ್ರಹಿಸಿದ ಮಹಾಮುನಿ ವಸಿಷ್ಠನು ಉತ್ತರಿಸುತ್ತಾ ಹೀಗಂದರು. ಮಹಾರಾಜ, ನಿನ್ನ ಸಂದೇಹಗಳು ಸಾಧುವಾಗಿಯೇ ಇವೆ. ಆದರೆ ಇವೆಲ್ಲಕ್ಕೂ ಉತ್ತರ ಇದೆ ಎಂಬುದು ಸಮಾಧಾನ ತರುತ್ತದೆ. ಜನಕ ಮಹಾರಾಜ, ಧರ್ಮಗಳು ಸಾತ್ವಿಕ, ರಾಜಸ ಹಾಗೂ ತಾಮಸ ಎಂದು 3 ಬಗೆ. ಇವು ತ್ರಿಗುಣಗಳೂ ಹೌದು. ಸತ್ವ, ರಜ ಹಾಗೂ ತಮ ಇದು ದೇಶ, ಕಾಲ, ಪಾತ್ರಗಳು ಎಂದೆಯಲ್ಲ. ಅದು 3 ಉಳ್ಳವರಿಗೆ ಸತ್ವಗುಣವಿದ್ದು ಅವರು ಫಲಾಪೇಕ್ಷೆ ಇಲ್ಲದೆ ತಾವು ಮಾಡುವ ಪ್ರತಿಯೊಂದು ಕಾರ್ಯದ ಫಲವನ್ನು ಭಗವಂತನಿಗೆ ಅರ್ಪಿಸುತ್ತಾರೆ. ಎಲ್ಲವನ್ನೂ ಶ್ರೀಮನ್ನಾರಾಯಣಯತಿ ಸರ್ವಂತರ್ಯಾಮಿ ಎನ್ನುವರು. ಇದು ಅತ್ಯುನ್ನತವೂ ಅತ್ಯುತ್ತಮವೂ ಆದ ಧರ್ಮಬುದ್ಧಿಯಾಗಿದೆ. ಇದು ಎಲ್ಲ ದುರಿತಗಳನ್ನು ದೂರ ಮಾಡಿ ಮುಕ್ತಿಪಥಕ್ಕೆ ದಾರಿ ಮಾಡಿಕೊಡುತ್ತದೆ. ಇಹದಲ್ಲೂ ಸುಖಕ್ಕೆ ಕಾರಣವಾಗಿ ಆಯುಷ್ಷು ಹೆಚ್ಚಿ ಪರದಲ್ಲಿ ಬ್ರಹ್ಮಾನಂದವನ್ನು ಉಂಟು ಮಾಡುತ್ತದೆ. ಪರಲೋಕದಲ್ಲಿ ಸಾತ್ವಿಕರು ಸಚ್ಚಿದಾನಂದನಲ್ಲಿ ಲೀನವಾಗುವರು. ಮಾನವರಾಗಿ ಹುಟ್ಟಿದವರು ಸತ್ವಗುಣ ಸಂಪನ್ನರಾಗಿರಬೇಕು. ಜೀವನದಿಗಳಲ್ಲಿ ಸ್ನಾನ ಮಾಡಿ ಹರಿಪೂಜೆ ಮಾಡಿ ಸಕುಟುಂಬನಾದ ವೇದಗಳನ್ನು ತಿಳಿದವನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಸಂಪಾದಿಸುವುದೆಲ್ಲ ತನ್ನದೇ ಎಂಬ ಸ್ವಾರ್ಥ ಮನೋಭಾವನೆಯನ್ನು ಬದಿಗಿಟ್ಟು ತನ್ನಂತೆಯೇ ಪರರು ಎಂಬ ಭಾವನೆ ತಳೆದು ಇರಬೇಕು. ಸಾತ್ವಿಕ ಧರ್ಮ ಇದನ್ನೇ ಹೇಳುತ್ತದೆ. ಇನ್ನು ದೇಶ, ಕಾಲ, ಪಾತ್ರಗಳ ಅರಿವು ಇದ್ದೂ ಯಾವುದೇ ಮನುಷ್ಯನು ಪ್ರತಿಫಲಾಪೇಕ್ಷೆಯಿಂದ ಮಾಡುವ ಕಾರ್ಯಗಳು ಫಲ ನೀಡುವುದಕ್ಕಿಂತ ಕಷ್ಟಗಳನ್ನು ತಂದುಕೊಡುವವು. ಬಯಸಿದುದು ಕೈಗೂಡದೆ ಹೋದಾಗ ದುಃಖವು ಪ್ರಾಪ್ತವಾಗುತ್ತದೆ. ಮನುಷ್ಯನು ಇಂತಹ ಧರ್ಮ ಹಿಡಿದಾಗ ಅಹಂಕಾರಿಯಾಗುವನು. ಇನ್ನು
ಶಾಸ್ತ್ರೋಕ್ತವಾದ ಮಾರ್ಗ ಬಿಟ್ಟು ಕೇವಲ ಫಲಾಪೇಕ್ಷೆಯಿಂದ ಮಾಡುವ ಕಾರ್ಯ ಒಳಿತಲ್ಲ. ಇದು ರಾಜಸ ಧರ್ಮದ ಲಕ್ಷಣವಾಗಿದೆ. ದೇಶ ವ್ರತಾದಿಗಳನ್ನು ನರ ನೋಡಲೆಂದು ಆಡಂಬರದಿಂದಲೋ ಡಾಂಬಾಚಾರದಿಂದಲೋ ಮಾಡಿದಲ್ಲಿ ಪಾಪಗಳು ವಿಮುಕ್ತವಾಗುವುದಂತೂ ಸಾಧ್ಯವಿಲ್ಲ. ಮಾಡಿದ ಫಲವೂ ಇಲ್ಲದೆ ಹೋಗುವುದು. ಈ ಧರ್ಮವನ್ನು ಅನುಸರಿಸುವವರು ತಾಮಸಿಗಳು, ತಮೋಗುಣ ಉಳ್ಳವರು, ಅಸುರಿ ಪ್ರವೃತ್ತಿ ಉಳ್ಳವರು. ಇದು ತಾಮಸ ಧರ್ಮದ ಲಕ್ಷಣ. ತಿಳಿದೆಯಾ? ದೇಶ ಕಾಲ ಪಾತ್ರಗಳು ಕೂಡಿರುವಾಗ ಅರಿತೋ ಅರಿಯದೆಯೋ ಪರಿಶುದ್ಧವಾದ ಮನಸ್ಸಿನಿಂದ ಕೈಲಾದ ದಾನವನ್ನು ಸಾಕ್ಷ್ಯ ಅನುಸಾರ ಮಾಡಿದವನು ಹೆಚ್ಚು ಫಲವನ್ನು ಹೊಂದುವನು. ಅಂಥವನ ಪಾಪಗಳು ಬಟ್ಟೆಗೆ ಬೆಂಕಿ ಹತ್ತಿಕೊಂಡು ಅದು ಹೇಗೆ ಸುಟ್ಟು ಹೋಗುವುದೋ ಹಾಗೆ ನಶಿಸಿ ಹೋಗುವವು. ಕೇವಲ ಪರಮಾತ್ಮನ ನಾಮ ಸ್ಮರಣೆಯಿಂದಲೇ ಮಹಾಪಾಪಗಳು ನಾಶವಾದವೆಂಬುದಕ್ಕೆ ನಿದರ್ಶನಗಳಿವೆ. ಇದು ಮನದಟ್ಟಾಗಲು ನಿನಗೊಂದು ಕತೆ ಹೇಳುತ್ತೇನೆ ಕೇಳು ಎಂದು ವಸಿಷ್ಠ ಮುನಿಯು ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಹಿಂದೆ ಕನ್ಯಾಕುಬ್ಜವೆಂಬ ಒಂದು ದೊಡ್ಡ ನಗರದಲ್ಲಿ ಬ್ರಾಹ್ಮಣ ಶ್ರೇಷ್ಠನೊಬ್ಬನಿದ್ದನು. ಅವನ ಹೆಸರಿಗೆ ತಕ್ಕಂತೆ ಸತ್ಯವ್ರತನಾಗಿದ್ದನು. 4 ವೇದಗಳನ್ನು ಬಲ್ಲವನೂ ಆಗಿದ್ದನು. ಅವನಿಗೆ ಆಗಮಗಳು, ಶಾಸ್ತ್ರಗಳು, ಶ್ರುತಿ ಪುರಾಣಗಳು ತಿಳಿದಿದ್ದವು. ಊರ ಜನರಿಗೆ ಬೇಕಾದವನಾಗಿ ಬಾಳುತ್ತಿದ್ದನು. ಅವನ ಹೆಂಡತಿಯು ಸದ್ಗುಣ ಸಂಪನ್ನಳಾಗಿಯೂ ಪತಿಭಕ್ತಳಾಗಿಯೂ ಇದ್ದಳು. ಈ ದಂಪತಿಗಳಿಗಿದ್ದ ಕೊರಗೆಂದರೆ ಮಕ್ಕಳಿಲ್ಲದುದು ಆಗಿತ್ತು. ಬಹುಕಾಲದವರೆಗೆ ಅವರಿಗೆ ಮಕ್ಕಳೇ ಆಗಿರಲಿಲ್ಲ. ಕಡೆಗೆ ಒಬ್ಬ ಮಗನು ಹುಟ್ಟಿದನು. ಅವನಿಗೆ ಅಜಾಮಿಳ ಎಂದು ಹೆಸರಿಟ್ಟನು. ಬಹಳ ದಿನಗಳ ಮೇಲೆ ಹುಟ್ಟಿದ ಮಗನನ್ನು ದಂಪತಿಗಳು ಬಲು ಪ್ರೀತಿಯಿಂದ ಸಾಕಿದರು. ಅವರ ಮುದ್ದು ಅತಿಯಾಗಿ ಮಗ ಸರಿಯಾಗಿ ವಿದ್ಯಾ ಬುದ್ಧಿ ಕಲಿಯದೆ ಶುದ್ಧ ತುಂಟನಾದನು. ದುರಾಚಾರಿಗಳ ಸ್ನೇಹ ಮಾಡಿದನು. ಅವನಲ್ಲಿ ಕೆಲವು ದುಶ್ಚಟಗಳು ಮನೆ ಮಾಡಿದವು. ಇದನ್ನು ಗಮನಿಸಿದ ಅವನ ತಾಯಿ ತಂದೆಯರು ಬೇಗನೆ ಅವನಿಗೆ ಮದುವೆ ಮಾಡಿದರು. ಆಗಲಾದರೂ ಹತೋಟಿಗೆ ಬರುತ್ತಾನೆಂದುಕೊಂಡರು. ಆದರೆ ನಾಯಿ ಬಾಲ ಡೊಂಕೆ ಎಂಬಂತೆ ಅವನು ಇನ್ನೂ ಹದಗೆಟ್ಟು ಹೋದನು. ಮನೆಯಲ್ಲಿ ಸುಂದರಿಯಾದ ಹೆಂಡತಿ ಇದ್ದರೂ ನೀಚ ಕುಲದ ಒಬ್ಬ ಹೆಂಗಸಲ್ಲಿ ಮೋಹಗೊಂಡನು. ಅವಳೊಂದಿಗೆ ರತಿಕ್ರೀಡೆಯಲ್ಲಿ ನಿರತನಾಗಿದ್ದನು. ಮನೆಯನ್ನು ಸೇರುವುದೇ ಅಪರೂಪವಾಗುತ್ತಿತ್ತು. ತಾಯಿ ತಂದೆಯರ ಹಿತವಚನ ಅವನಿಗೆ ಬೇಕಾಗಲಿಲ್ಲ. ಅಜಾಮಿಳ ಬ್ರಾಹ್ಮಣನಾಗಿ ಮಾಡಲೇಬೇಕಾದ ನಿತ್ಯ ಕರ್ಮಗಳನ್ನು ಬದಿಗಿಟ್ಟು ಯಜ್ಞ, ಪೂಜೆ, ವ್ರತ, ತಪ ಇವುಗಳನ್ನು ಮಾಡದೆ ಯಾವಾಗಲೂ ಪ್ರೇಯಸಿ ವನಿತೆಯೊಡನೆ ಇರುತ್ತಿದ್ದನು. ಹೆಂಡತಿಯನ್ನು ಕಡೆಗಣಿಸಿದನು. ಇದನ್ನು ಕಂಡ ಸಜ್ಜನರು, ಅವನ ಬಂಧುಗಳು ಬಹಿಷ್ಕರಿಸಿ ಅನ್ನ ನೀರು ಕೊಡಬಾರದಾದರೂ ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಬೇಡುವಂತಾಯಿತು. ಅಜಾಮಿಳನು ಕಡೆಗೆ ಬೇಟೆ ವೃತ್ತಿ ಹಿಡಿದನು. ತಾನು ಬೇಟೆಯಾಡಿ ತಂದ ಮೃಗಗಳ ಮಾಂಸವನ್ನು ತಿಂದು ಜೀವಿಸತೊಡಗಿದನು. ಒಂದು ದಿನ ಅಜಾಮಿಳನು ಬೇಟೆಯಾಡಲು ಹೋದಾಗ ತನ್ನ ಪ್ರೀತಿಯ ಹೆಂಗಸನ್ನು ಕರೆದುಕೊಂಡು ಹೋದನು. ಅದೊಂದು ಮಹಾ ಅರಣ್ಯವಾಗಿತ್ತು. ಅಲ್ಲಿ ಅಜಾಮಿಳನು ಬೇಟೆಯಾಡುತ್ತಿರಲು ಅವನ ಪ್ರೇಯಸಿ ಜೇನುಗೂಡಿದ್ದ ಒಂದು ಮರವನ್ನು ಕಂಡು ಜೇನಿನ ಆಸೆಯಿಂದ ಮರ ಏರಿದಳು. ಬಳಿಕ ಜೇನುಗೂಡಿನಿಂದ ಜೇನನ್ನು ಇಳಿಸುತ್ತಿರುವಾಗ ಮರದ ಕೊಂಬೆಯ ಮೇಲಿದ್ದ ಒಂದು ಹಾವು ಅವಳನ್ನು ಕಚ್ಚಿತು. ನಡುಗಿದ ಅವಳು ಮೇಲಿಂದ ಕೆಳಗೆ ಬಿದ್ದು ಸತ್ತು ಹೋದಳು. ಬೇಟೆಯಿಂದ ಬಂದು ತನ್ನ ಪ್ರೇಯಸಿ ಸತ್ತು ಬಿದ್ದುದನ್ನು ಕಂಡ ಅಜಾಮಿಳ ಅವಳಿಗಾಗಿ ಕಣ್ಣೀರಿಟ್ಟು ರೋದಿಸಿದನು. ಬಳಿಕ ಒಂದು ಹಳ್ಳ ತೋಡಿ ಅದರಲ್ಲಿ ಅವಳ ಶವವನ್ನು ಹೂತಿಟ್ಟು ಮನೆಗೆ ಬಂದನು. ಇವರಿಗಿದ್ದ ಒಬ್ಬಳೇ ಮಗಳಿಗೆ ವಿಷಯ ತಿಳಿದು ಅವಳು ತಾಯಿಗಾಗಿ ಅಳುತ್ತಿದ್ದಳು. ಅವಳಿಗೆ 16 ವರ್ಷ ವಯಸ್ಸಾಗಿತ್ತು. ಅಜಾಮಿಳನು ಅವಳನ್ನು ಸಮಾಧಾನ ಮಾಡಿದನು. ಕೆಲ ಸಮಯದಲ್ಲಿ ಅವಳು ವಯಸ್ಸಿಗೆ ಬಂದಳು. ಯೌವನ ತುಂಬಿಕೊಂಡು ನೋಡಲು ತುಂಬ ಸುಂದರಿಯಾಗಿದ್ದಳು. ಅಜಾಮಿಳನಿಗೆ ಅವಳನ್ನು ಕಂಡು ಕಾಮೋತ್ತೇಜನವಾಯಿತು. ಹಾಗೆಯೇ ಅಜಾಮಿಳನು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ವಿವೇಚಿಸದೆ ಹೋಗದೆ ಮಗಳಲ್ಲೇ ಮೋಹಗೊಂಡನು. ಅವಳು ಇಲ್ಲವೆನ್ನಲಿಲ್ಲ. ಇಬ್ಬರೂ ರತಿಕ್ರೀಡೆಗೆ ತೊಡಗಿದರು. ಅವರಿಬ್ಬರಿಗೆ ಹಲವು ಮಕ್ಕಳಾದರೂ ಒಬ್ಬನ ಹೊರತು ಉಳಿದೆಲ್ಲ ಮಕ್ಕಳು ತೀರಿಹೋದರು. ಆ ಬಾಲಕನಿಗೆ ಅಜಾಮಿಳನು ನಾರಾಯಣ ಎಂದು ಹೆಸರನ್ನಿಟ್ಟಿದ್ದನು. ಅವನಿಗೆ
ಆ ಹುಡುಗನ ಮೇಲೆ ತುಂಬ ಪ್ರೀತಿ ಬೆಳೆಯಿತು. ಯಾವಾಗಲೂ ಅವನನ್ನು ನಾರಾಯಣ ನಾರಾಯಣ ಎಂದು ಕರೆಯುತ್ತಿದ್ದನು. ಆದರೆ ಅವನು ನಾರಾಯಣ ಎಂದು ಭಗವಂತನ ನಾಮಸ್ಮರಣೆ ಮಾಡಿದರೆ ತಾನು ಮಾಡಿದ ಎಲ್ಲ ಪಾಪಗಳು ಭಸ್ಮವಾಗುವುದಲ್ಲದೆ ತಾನು ಪವಿತ್ರಾತ್ಮನಾಗುವೆ ಎಂಬ ಭಾವನೆಯಿಂದ ಕರೆಯುತ್ತಿರಲಿಲ್ಲ. ಮಗನಿಗಿಟ್ಟಿದ್ದ ಹೆಸರೇ ಭಗವಂತನ ಹೆಸರೇ ಆಗಿತ್ತು. ಒಂದು ದಿನ ಅಜಾಮಿಳನು ಕಾಯಿಲೆಯಿಂದ ಮಲಗಿದನು. ಅವನಿಗೆ ವಯಸ್ಸಾಗಿತ್ತು. ದೇಹಬಾಧೆ ಹೆಚ್ಚಾಗಿ ಹಾಸಿಗೆ ಹಿಡಿದನು. ಒಂದು ದಿನ ಸಾವು ಸಮೀಪಿಸಿತು. ಆಗ ಅವನನ್ನು ಒಯ್ಯಲು ಯಮಭಟರು ಪಾಶಗಳನ್ನು ಹಿಡಿದು ಅವನ ಮುಂದೆ ಬಂದು ನಿಂತರು. ಆಗ ಅಜಾಮಿಳನು ಭಯಗೊಂಡು ಸಮೀಪದಲ್ಲೇ ಆಟವಾಡುತ್ತಿದ್ದ ಮಗನನ್ನು ನಾರಾಯಣ ನಾರಾಯಣ ಎಂದು ಕೂಗಿ ಕರೆದನು. ಸಾಯುವಾಗ ಮಗನ ಸ್ಮರಣೆ ಮಾಡಿದ್ದನಲ್ಲದೆ ಅವನಿಗೆ ಮಗನ ಪ್ರೇಮದಿಂದ ದೂರವಾಗಲು ಇಷ್ಟವಾಗಿರಲಿಲ್ಲ. ಯಾವಾಗ ಅಜಾಮಿಳನು ಮಗನ ಹೆಸರು ಹಿಡಿದು ನಾರಾಯಣ ನಾರಾಯಣ ಎಂದು ಕೂಗಿ ಕರೆದನೋ ಯಮಭಟರು ಭಯಗೊಂಡರು. ಅಷ್ಟರಲ್ಲಿ ಅಜಾಮಿಳನೆದುರಿಗೆ ವಿಷ್ಣುದೂತರು ಪ್ರತ್ಯಕ್ಷರಾದರು. ಅವರು ಅಜಾಮಿಳನನ್ನು ಒಯ್ಯಲು ತಾವು ಬಂದಿರುವೆವೆಂದು ಅವನು ತಮ್ಮವನು ಎಂದು ಹೇಳಲು ಯಮದೂತರು ಇಲ್ಲ ಇಲ್ಲ, ಅಜಾಮಿಳ ನಮ್ಮವನು, ಆತನನ್ನು ನಾವೇ ಕರೆದುಕೊಂಡು ಒಯ್ಯುವೆವು ಎಂದರು. ಇದು ಹೀಗೆ ಮುಂದುವರೆದು ದೊಡ್ಡ ವಾಗ್ವಾದಕ್ಕೆ ಇಳಿದರು. ಆಗ ವಿಷ್ಣುದೂತರು ತಡಮಾಡದೆ ಅವನನ್ನು ವಿಮಾನದಲ್ಲಿ ಕೂರಿಸಿ ಕರೆದುಕೊಂಡು ಹೋಗತೊಡಗಿದರು. ಆಗ ಯಮದೂತರು, ನೀವು ಯಾರು? ಇವನು ಒಬ್ಬ ಪಾಪಿ. ನ್ಯಾಯವಾಗಿ ಇವನನ್ನು ನಾವು ಒಯ್ಯಲು ಬಂದಿದ್ದೇವೆ. ನೀವೇಕೆ ಕರೆದುಕೊಂಡು ಹೋಗುತ್ತಿರುವಿರಿ? ನೀವಾರು? ಗಂಧರ್ವರೋ ಸಿದ್ಧಪುರುಷರೋ? ಬೇಗ ಹೇಳಿ ಎಂದರು. ಆಗ ವಿಷ್ಣುದೂತರು, ಯಮಕಿಂಕರರೇ, ನಾವು ವೈಕುಂಠದಿಂದ ಬಂದಿರುವೆವು. ನಾವು ವಿಷ್ಣುದೂತರು ಎಂದು ಉತ್ತರಿಸಿದರು. ಯಮಭಟರೇ, ನಿಮ್ಮ ಒಡೆಯನು ಕೋಣವನ್ನೇರಿದವನೂ ಆದ ಯಮಧರ್ಮನು ಎಂತಹ ಜನರನ್ನು ತನ್ನ ನರಲೋಕಕ್ಕೆ ಕರೆದುಕೊಂಡು ಬರಲು ಹೇಳಿದ್ದಾನೆ. ನರಕದ ನ್ಯಾಯ ಯಾವುದು? ನಿಮ್ಮ ಲೋಕದಲ್ಲಿ ಪಾಪಾತ್ಮರಿಗಲ್ಲವೇ ಸ್ಥಾನ? ಹಾಗಾದರೆ ಪಾಪಾತ್ಮರು ಹೇಳಿ ಎಂದು ಪ್ರಶ್ನಿಸಿದರು. ಅದಕ್ಕುತ್ತರಿಸುತ್ತಾ ಯಮಭಟರು, ಅಯ್ಯ ವಿಷ್ಣುದೂತರೇ, ನಾವಾದರೂ ನಮ್ಮ ಒಡೆಯ ಯಮಧರ್ಮನು ಹೇಳಿದಂತೆಯೇ ನಡೆದುಕೊಳ್ಳುವವರಾಗಿದ್ದೇವೆ. ಮಾನವರು ಮಾಡಿದ ಪುಣ್ಯಪ್ರದವಾದ ಹಾಗೂ ಪಾಪ ಸಂಬಂಧವಾದ ಕಾರ್ಯಗಳಿಗೆ ಅನುಗುಣವಾಗಿ ನಮ್ಮ ಲೋಕದಲ್ಲಿ ನಿಷೇಧಿಸಲಾಗುತ್ತದೆ. ಮಾನವರು ಸತ್ತ ಬಳಿಕ ಅವರು ಮಾಡಿದ ಪಾಪಕರ್ಮಗಳಿಗೆ ಅನುಸಾರವಾಗಿ ನರಕಕ್ಕೆ ಕರೆತರಲು ನಮ್ಮ ಒಡೆಯನು ನಮ್ಮನ್ನು ನೇಮಿಸಿರುವವನು. ಸಾಮಾನ್ಯವಾಗಿ ಪಾಪಿಗಳು ಯಾರೆಂದು ನಾವು ಒಂದು ನಿಶ್ಚಯ ಮಾಡಿದ್ದೇವೆ. ಬ್ರಾಹ್ಮಣರಿಗೆ ಅಪಕಾರ ಮಾಡುವವರು, ವೇದಗಳನ್ನು ಹಳೆಯುವವರು, ಸುಳ್ಳಾಡುವವರು, ವೇಶ್ಯೆಯರ ಸಹವಾಸ ಮಾಡುವವರು, ಮದ್ಯಪಾನ ಮಾಡುವವರು, ಜೂಜಾಡುವವರು, ಗೋಹತ್ಯೆ ಮಾಡಿದವರು, ಬ್ರಹ್ಮಹತ್ಯೆ ಮಾಡಿದವರು, ತಂದೆ ತಾಯಿಯರನ್ನು ದೂಷಿಸುವವರು, ರೋಗಿಗಳನ್ನು ಹಿಂಸಿಸುವವರು, ಪ್ರಾಣಿ ಹಿಂಸೆ ಮಾಡುವವರು, ದಯೆ ಇಲ್ಲದವರು, ಪರಸ್ತ್ರೀ ಸ್ನೇಹ ಬಯಸುವವರು, ಕಳ್ಳತನ ಮಾಡುವವರು, ಇತರರ ಏಳಿಗೆ ಕಂಡು ಹೊಟ್ಟೆಕಿಚ್ಚು ಪಡುವವರು, ಬ್ರಾಹ್ಮಣನಾಗಿಯೂ ನಿತ್ಯ ಕರ್ಮಗಳನ್ನು ಮಾಡದವನು, ಸ್ವಧರ್ಮ ಪರಿಪಾಲನೆ ಮಾಡದವನು, ಸಜ್ಜನರನ್ನು ದೂಷಿಸುವವನು, ದುರ್ದಾನ ಹಿಡಿದು ಹಾಗೆ ಮಾಡಿದ ದೋಷವನ್ನು ಪರಿಹರಿಸಿಕೊಳ್ಳಲು ಜಪತಾಪಗಳನ್ನು ಆಚರಿಸಿದವನು, ಪಿತೃಋಣ ತೀರಿಸಿದವನು, ಶರಣು ಬಂದವರಿಗೆ ಹಿಂಸೆ ಕೊಡುವವನು, ಮದುವೆ ಮೊದಲಾದ ಶುಭ ಕಾರ್ಯಗಳಿಗೆ ಹಣ, ಚಿನ್ನ, ವಾಹನಾದಿಗಳನ್ನು ಕೊಡುತ್ತೇನೆಂದು ಹೇಳಿ ಕೊಡದೆ ಹೋಗುವವನು, ಉತ್ತಮರ ಹಣವನ್ನು ಅಪಹರಿಸಲು ಅವರ ಬಗೆಗೆ ತಪ್ಪಾಗಿ ಬರೆಯುವವನು, ಕೃತಜ್ಞರೂ ಶುಭ ಕಾರ್ಯಗಳಿಗೆ ಅಡ್ಡಿ ಮಾಡುವವರು ಇವರೆಲ್ಲರ ಪರಮ ಪಾಪಿಗಳು. ಇಂಥವರನ್ನು ನಾವು ನರಕಕ್ಕೆ ಕರೆದುಕೊಂಡು ಹೋಗಿಯೇ ಹೋಗುತ್ತೇವೆ. ಅಜಾಮಿಳನು ತಾನು ಹುಟ್ಟಿನಿಂದಲೂ ಒಂದು ಪುಣ್ಯಕಾರ್ಯ ಮಾಡದೆ ಪರಸ್ತ್ರೀಲೋಲುಪನಾಗಿ ಸ್ವಧರ್ಮವನ್ನು ತ್ಯಜಿಸಿ ಜಾತಿ ಭ್ರಷ್ಟನಾಗಿ ಮಾಂಸಾದಿಗಳನ್ನು ತಿನ್ನುತ್ತಾ ಪ್ರಾಣಿ ಹಿಂಸಕನಾಗಿ ಕಡೆಗೆ ತನ್ನ ಮಗಳಲ್ಲೇ ಕಾಮವನ್ನು ಪ್ರಕಟಿಸಿ ರತಿಕ್ರಿಯೆಯನ್ನಾಡಿದ ಮಹಾಪಾಪಿ. ಇಂಥವನಿಗೆ ನರಕ ತಪ್ಪಿದ್ದಲ್ಲ. ಹಾಗಿರುವಾಗ ನೀವು ಇವನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೊಂಟಿದ್ದೀರಲ್ಲ, ಇದು ನಿಮ್ಮ ಲೋಕದ ನ್ಯಾಯವೇ? ಹೇಗಾಗುತ್ತದೆ ಎಂದರು. ಆಗ ವಿಷ್ಣುದೂತರು, ಅಯ್ಯ ಯಮಭಟರೇ, ನಿಮಗೆ ನಮ್ಮ ಲೋಕದ ನ್ಯಾಯವನ್ನು ಹೇಳುವುದರೊಂದಿಗೆ ಕೆಲವು ಧರ್ಮಸೂಕ್ಷ್ಮಗಳನ್ನು ಹೇಳುತ್ತೇವೆ ಕೇಳಿ.
ಪುಣ್ಯ ಕಾರ್ಯಗಳನ್ನು ಮಾಡುವವರು ವೈಕುಂಠ ಲೋಕವನ್ನು ಸೇರುವವರು. ಸೂರ್ಯನು ಕಾರ್ತಿಕ ಮಾಸದಲ್ಲಿ ತುಲಾರಾಶಿಯಲ್ಲಿರುವಾಗಲೂ, ವೈಶಾಖದಲ್ಲಿ ಮೇಷರಾಶಿಯಲ್ಲಿ ಇರುವಾಗಲೂ, ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿ ಇರುವಾಗಲೂ ನದಿ ಜಲದಲ್ಲಿ ಸ್ನಾನ ಮಾಡಿ ಜಪ ಪೂಜೆಗಳನ್ನು ಮಾಡುತ್ತಾ ಭಗವನ್ನಾಮಸ್ಮರಣೆಯನ್ನು ಮಾಡಿದವನು, ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದವನು, ಸಜ್ಜನರ ಸಹವಾಸ ಮಾಡುವವರು, ಬ್ರಾಹ್ಮಣರಾಗಿ ನೇಮನಿಷ್ಠೆಗಳಿಂದ ಇರುವವರು, ಹಸಿದು ಬಂದವರಿಗೆ ಅನ್ನ ನೀಡುವವರು, ಪರೋಪಕಾರ ಮಾಡುವವರು, ಅವರೊಟ್ಟಿಗೆಗಳನ್ನು ಸ್ಥಾಪಿಸಿ ಪ್ರಯಾಣಿಕರಿಗೆ ಅನ್ನಾದಿಗಳನ್ನು ಕೊಡುವವರು, ವಿವಾಹಾದಿ ಶುಭ ಕಾರ್ಯಗಳಿಗೆ ನೆರವಾಗುವವರು, ನಿತ್ಯ ಸಾಲಿಗ್ರಾಮವನ್ನು ಪೂಜಿಸುವವರು, ತುಳಸಿ ಪೂಜೆ ಮಾಡುವವರು, ಗೋದಾನ ಭೂದಾನ ಸುವರ್ಣದಾನಗಳನ್ನು ಮಾಡಿದವರು, ಸತ್ಯವನ್ನೇ ಯಾವಾಗಲೂ ನುಡಿಯುವವರು, ಭಗವದ್ಗೀತೆಯನ್ನು ಓದುವವರು, ಮಾಘಪುರಾಣ ಮತ್ತಿತರ ಪುರಾಣಗಳನ್ನು ಕೇಳುವವರು, ವೇದಧರ್ಮ ಪರಿಪಾಲಕರು, ಬಡ ಜನರಿಗಾಗಿ ಛತ್ರ ಚಾವಡಿಗಳನ್ನು ಕಟ್ಟಿಸಿದವರು, ಪರ್ವ ನದಿಗಳಲ್ಲಿ ಸ್ನಾನ ಮಾಡಿದವರು, ದೇವಸ್ಥಾನಗಳಲ್ಲಿ ದೀಪಾರಾಧನೆ ಮಾಡುವವರು, ಪುಣ್ಯಕಥೆಗಳನ್ನು ಬರೆದು ಪೂಜಿಸುವವರು, ಅನ್ನದಾನ ಮಾಡುವವರು, ದಿಕ್ಕಿಲ್ಲದೆ ಇರುವ ಶವಕ್ಕೆ ಸಂಸ್ಕಾರ ಮಾಡಿದವರು, ಶ್ರದ್ಧಾಭಕ್ತಿಗಳಿಂದ ಪುಣ್ಯಭಾಜನರಾಗಿ ತಮ್ಮ ಪಾಪಗಳನ್ನು ಕಳೆದುಕೊಂಡು ವಿಷ್ಣು ಸಾನ್ನಿಧ್ಯ ಹೊಂದುವವರು, ಅವರಿಗೆ ಮೋಕ್ಷ ಲಭಿಸುವುದು. ಇಲ್ಲಿ ಅಜಾಮಿಳನು ಎಷ್ಟೇ ಪಾಪಿಯಾದರೂ ಮರಣಕಾಲದಲ್ಲಿ ಪುತ್ರವಾತ್ಸಲ್ಯದಿಂದ ನಾರಾಯಣ ನಾರಾಯಣ ಎಂದು ಹಲವು ಬಾರಿ ಕರೆದಿದ್ದನಾದ್ದರಿಂದ ಭಗವಂತನ ನಾಮಸ್ಮರಣೆ ಮಾಡಿದ ಫಲವಾಗಿ ಅವನ ಪಾಪಗಳೆಲ್ಲ ಸುಟ್ಟು ಭಸ್ಮವಾಗಿ ವಿಷ್ಣು ಲೋಕಕ್ಕೆ ಹೋಗಲು ಅರ್ಹನಾದನು. ಆದುದರಿಂದ ನಾವು ಅಜಾಮಿಳನನ್ನು ವೈಕುಂಠಕ್ಕೆ ಕರೆದೊಯ್ಯುತ್ತೇವೆ. ಇದರಲ್ಲಿ ಯಾವ ಅನ್ಯಾಯವೂ ಇಲ್ಲ. ಈ ಧರ್ಮಸೂಕ್ಷ್ಮವನ್ನು ನೀವು ತಿಳಿಯಿರಿ ಎಂದರು. ಯಮಭಟರಿಗೆ ವಿಷ್ಣುದೂತರು ಹೇಳಿದುದು ಸಮಂಜಸವೆಂದು ಕಂಡುಬಂದ ತಾಯಿತಷ್ಟೇ. ಆದರೂ ಅವರಿಗೆ ಯಮಧರ್ಮನ ಹೆದರಿಕೆ ಇದ್ದೇ ಇದ್ದಿತು. ಅಜಾಮಿಳನು ವಿಷ್ಣುಭಟರು ಹಾಗೂ ಯಮದೂತರ ನಡುವೆ ನಡೆದ ಸಂಭಾಷಣೆಯನ್ನೆಲ್ಲ ಕೇಳಿಸಿಕೊಂಡನು. ಬಳಿಕ ಅವನು, ಆಹಾ, ನಾನೆಂಥ ಭಾಗ್ಯಶಾಲಿ! ನಾನು ಜನ್ಮತಃ ಪಾಪಿ. ನಾನು ತಂದೆ ತಾಯಿಯರನ್ನು ನಿಂದಿಸಿದೆ, ಕಟ್ಟಿಕೊಂಡ ಹೆಂಡತಿಯನ್ನು ಕೈಬಿಟ್ಟೆ, ಜಾತಿಭ್ರಷ್ಟನಾಗಿ ಮಾಂಸ ತಿನ್ನುತ್ತಾ ಪ್ರಾಣಿ ಹಂತಕನಾದೆ, ಪರಸ್ತ್ರೀ ಲೋಲನಾಗಿದ್ದೆ. ನನ್ನ ಇಡೀ ಜೀವಿತ ಅವಧಿಯಲ್ಲಿ ಜ್ಞಾನಿಗಳಾದ ತಂದೆ ತಾಯಿಯರ ಸೇವೆ ಮಾಡಲಿಲ್ಲ, ಬಂಧು ಜನರನ್ನಾದರಿಸಲಿಲ್ಲ, ಹರಿಪೂಜೆ ಮಾಡಲಿಲ್ಲ, ಬ್ರಾಹ್ಮಣನಾಗಿ ಮಾಡಬೇಕಾದ ಯಾವ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಲಿಲ್ಲ. ಇಷ್ಟೆಲ್ಲ ಪಾಪರಾಶಿಗಳನ್ನು ಹೊತ್ತು ನಾನು ಮರಣಕಾಲದಲ್ಲಿ ಉಂಟಾದ ಪುತ್ರವಾತ್ಸಲ್ಯದಿಂದ ನಾರಾಯಣ ನಾರಾಯಣ ಎಂದು ಉಚ್ಚರಿಸಿದೆನಷ್ಟೇ. ಅದು ಯಾವುದೇ ಪ್ರತಿಫಲಾಪೇಕ್ಷೆಯಿಂದ ನಾರಾಯಣ ಎಂದು ಕೂಗಲಿಲ್ಲ. ಆದರೆ ನಾನು ಭಗವಂತನ ನಾಮಸ್ಮರಣೆ ಮಾಡುವಂತೆ ಮಾಡಿದವನು ಆ ಪರಮಾತ್ಮನೇ. ಅದು ನನ್ನ ಪೂರ್ವಜನ್ಮದ ಸುಕೃತವೇ ಆಗಿದೆ. ನಿಜಕ್ಕೂ ನಾನು ಭಾಗ್ಯಶಾಲಿ. ಆದುದರಿಂದ ನಾನು ವೈಕುಂಠವನ್ನು ಪಡೆದೆ ಎಂದು ಆಲೋಚಿಸಿದನು. ಬಳಿಕ ವಿಷ್ಣುದೂತರು ಅಜಾಮಿಳನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋದರು. ಯಮದೂತರು ನಿರಾಪಾಯರಾಗಿ ಯಮಲೋಕವನ್ನು ಸೇರಿದರು. ಈಗ ತಿಳಿದೆಯಾ ಜನಕ ಮಹಾರಾಜ? ಯಾರೇ ಆಗಲಿ ತಿಳಿದೋ ತಿಳಿಯದೆಯೋ ಭಗವಂತನ ನಾಮಸ್ಮರಣೆ ಮಾಡಿದರೆ ಅವರ ಪಾಪಗಳು ಸುಟ್ಟು ಭಸ್ಮವಾಗಿ ಬಿಡುತ್ತವೆ, ಅವರಿಗೆ ಮೋಕ್ಷ ಸಿಗುತ್ತದೆ ಎಂದು ವಸಿಷ್ಠನು ಅಜಾಮಿಳನ ಕಥೆಯನ್ನು ಹೇಳಿದನು. ಆಗ ಜನಕ ಮಹಾರಾಜನು, ಮುನೀಂದ್ರ, ನಿನ್ನಿಂದಾಗಿ ಪರಮಾತ್ಮನ ಹೆಸರಿನ ಶಕ್ತಿ ಎಂಥದ್ದೆಂಬುದನ್ನು ಅರಿತೆ. ಈ ಅಜಾಮಿಳನು ಪೂರ್ವಜನ್ಮದಲ್ಲಿ ಏನಾಗಿದ್ದನು ಎಂಬುದನ್ನು ತಿಳಿಸುವಂಥವರ ಆಗಿ ನನಗೆ ಆ ವಿಷಯ ತಿಳಿಯುವ ಕುತೂಹಲ ಉಂಟಾಗಿದೆ. ಹಾಗೂ ಬರುಗೈಯಲ್ಲಿ ಹಿಂತಿರುಗಿದ ಯಮದೂತರ ಕಥೆ ಏನಾಯಿತು ಅದನ್ನು ಹೇಳಿ ಎಂದು ವಿನಮ್ರತೆಯಿಂದ ವಸಿಷ್ಠರನ್ನು ಬೇಡಿಕೊಂಡನು. ಆಗ ವಸಿಷ್ಠರು ಅಜಾಮಿಳನ ಪೂರ್ವಜನ್ಮದ ಕಥೆಯನ್ನು ವಿವರಿಸಲು ಮುಂದಾಗುತ್ತಾರೆ. ಸ್ನೇಹಿತರೆ, ಆ ಒಂದು ಅಧ್ಯಾಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ನಾನು 8 ಮತ್ತು 9ನೇ ಒಂದು ಅಧ್ಯಾಯವನ್ನು 2 ಅಧ್ಯಾಯಗಳನ್ನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಅದನ್ನು ಹಾಕಿದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಅದನ್ನು ನಾನು ನಾಳೆ ಹಾಕ್ತೀನಿ ಸ್ನೇಹಿತರೆ. ಕತೆ ತುಂಬ ಚೆನ್ನಾಗಿದೆ. ಆದರೆ ಕತೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಧರ್ಮ, ಕರ್ಮ, ಪಾಪ ನಮ್ಮನ್ನು ಹೇಗೆ ಕಾಪಾಡುತ್ತೆ, ಹೇಗೆ ಬಲಿ ತಗೊಳ್ಳುತ್ತೆ ಅನ್ನೋದು ಇದರಲ್ಲಿ ಕಾರ್ತಿಕ ಪುರಾಣದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ.
ಹಾಗಾಗಿ ಈ ಒಂದು ಕಥೆಗಳನ್ನು ಪೂರ್ತಿಯಾಗಿ ಕೇಳಿ ಹಾಗೂ ನಿಮ್ಮ ಸ್ನೇಹಿತ ಮತ್ತು ನಿಮ್ಮ ಬಂಧು ಬಾಂಧವರಿಗೆ ಒಂದಿಗೆ ಈ ಒಂದು ವಿಡಿಯೋವನ್ನು ಹಂಚ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಈ ಒಂದು ಪೌರಾಣಿಕ ಮಾಹಿತಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.